ಸೊ ಇವತ್ತಿನ ಟ್ರಾವೆಲ್ ನಮ್ಮದು ಕುದುರೆಮುಖ ಟ್ರೆಕ್ ಅಂತ. ಆ್ಯಕ್ಚುಲಿ ಈ ಮಾನ್ಸೂನ್ ಸ್ಟಾರ್ಟ್ ಆದಮೇಲಿಂದ ಹೋಗಬೇಕು ಅಂತ ಇದ್ದಿತ್ತು. ಇವಾಗ ನಾವು ಯಾವುದೋ ಒಂದು ಹೋಸಲಿಯಾ ವಿಲೇಜ್ ರೆಸಾರ್ಟ್ ಅಂತೇಳಿ ಪಾರ್ಕಿಂಗ್ ಹತ್ರ ನಾವು ಕಾರ್ ಕವರ್ ಇತ್ತು. ಇಲ್ಲಿ ಹುಲ್ಲೆಲ್ಲ ಇದೆ. ಸೊ ಅಲ್ಲಿ ಅದ್ರ ಮೇಲೆ ಹಾಕೊಂಡು ಊಟ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ. ಸೊ ನಮ್ಮ ವೈಫು ನೀಟಾಗಿ ಎಲ್ಲ ಚಪಾತಿ ಅನ್ನ ಗೊಜ್ಜು ಏನೇನೋ ಮಾಡಿ ಚೆನ್ನಾಗೆ ಎಲ್ಲ ನನ್ನ ಪ್ಯಾಕೆಲ್ಲ ಮಾಡಿ ನನಗೆ ಫುಲ್ಲು ಆರಾಮಾಗಿ ಹೋಗಿ ಚೆನ್ನಾಗಿ ಬಾ ಅಂತ ಕಳಿಸಿದ್ದಾರೆ. ಸೊ ಐ ಆಮ್ ವೆರಿ ಹ್ಯಾಪಿ ಟು ಹ್ಯಾವ್ ದಿಸ್ ಕೈಂಡ್ ಆಫ್ ವೈಫ್. ಸೊ ನೋಡಿ ಫುಲ್ಲು ಬ್ಯಾಗು ನೋಡಿ, ಅದು ಫುಲ್ ಬ್ಯಾಗ್ ಎಲ್ಲ ಫುಲ್ಲು ಊಟ. ಅದು ಇವಾಗ ನಮಗೆ ಟಿಕೆಟ್ ಸಿಕ್ಕಿದೆ. ಲೈಕ್ 6:54 7 o'clock ಆಯ್ತು ಇವಾಗ. ಸೊ ಎಲ್ಲ ಪ್ರೊಸೆಸಿಂಗ್ ಎಲ್ಲ ಮುಗಿಸಿ ನಾವು ಟಿಕೆಟ್ ತೊಗೊಂಡು ಹೋಮ್ ಸ್ಟೇಗೆ ಹೋಗಿ ಅಲ್ಲಿಂದ ಫ್ರೆಶ್ ಅಪ್ ಆಗಿ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿ ಅಲ್ಲಿಂದ ಜೀಪಲ್ಲಿ ಕುದುರೆಮುಖ ಹೋಗ್ತೀವಿ. ಸೊ ಫೈನಲಿ ಜೀಪ್ ರೈಡ್ ಮುಗಿಸ್ಕೊಂಡು ಕುದುರೆಮುಖ ಚೆಕ್ ಪೋಸ್ಟ್ ಹತ್ರ ಬಂದು ಹತ್ಕೊಂಡು ಹಾರಿಬಲ್ ಜೀಪ್ ರೈಡು, ಆಫ್ ರೋಡಿಂಗು ತುಂಬಾ ವರ್ಷಿದೆ. ಜಾಸ್ತಿ ಮಾಡ್ಕೊಂಬನ್ನಿ ಪ್ಲೀಸ್. ಒಂದು ವರ್ಷದ ಎಕ್ಸಸೈಸ್ ಎಲ್ಲ ಜೀಪ್ ಮಾಡಿಸ್ಬಿಡ್ತು, ಆ ರೋಡ್ ಮಾಡಿಸ್ಬಿಡ್ತು. ಸೊ ಫೈನಲಿ ನಾವಿದ್ದೀವಿ. ವಿ ಆರ್ ಇನ್ ಕುದುರೆಮುಖ. ಫೈನಲಿ ಜಾರತಿ ಕೊಟ್ಟು ನೋಡಿಕೊಂಡು ಕುದುರೆಮುಖ ಟ್ರೆಕ್ಕಿಂಗ್ ಸ್ಟಾರ್ಟ್ ಮಾಡಿದ್ದೀವಿ. ಇಟ್ ಈಸ್ ಲೈಕ್ ವೆರಿ ಕೂಲ್. ಹೋಗ್ತಾ ಹೋಗ್ತಾ ಲೈಕ್ ಈ ಥರ ರಿವರ್ಸ್ ಎಲ್ಲ ಸಿಗುತ್ತೆ ನೋಡಿ. ರಿವರ್ಗಳು ಎಲ್ಲ ಕ್ರಾಸ್ ಮಾಡ್ತಿದ್ದೀವಿ. ಪೀಸ್ಫುಲ್ಲಾಗಿ ಇಡೀ ಕಾಡಲ್ಲಿ ನಾವೇ ಹೋಗ್ತಾ ಇದ್ದೀವಿ ಅನ್ನೋ ಫೀಲ್ ನಮಗೆ. ಟು ಗುಡ್, ಎಂಜಾಯಿಂಗ್. ಎಲ್ಲ ಯಂಗ್ಸ್ಟರ್ಸ್ನ ಒಂದು ಫಾದರ್ ಥರ ಕಾಪಾಡೋಕ್ಕೆ, ಟ್ರೆಕ್ ಕರ್ಕೊಂಡು ಹೋಗೋಕ್ಕೆ ನಮ್ಮ ಟ್ರೆಕ್ ಗೈಡ್ ಬರ್ತಾ ಇದ್ದಾರೆ ನೋಡಿ, ಶ್ರೀನಿವಾಸ್ ಸರ್ ಅಂತ. ಸೊ ನಮ್ಮನ್ನ ಇವತ್ತು ಅವರೇ ಟ್ರೆಕ್ ಲೀಡರು. ನಾವು ತುಂಬ ಟ್ರೆಕ್ ಮಾಡಿರ್ತೀವಿ. ಎಷ್ಟೇ ಟ್ರೆಕ್ ಮಾಡಿದ್ರು ನಮಗಿಂತ ದೊಡ್ಡೋರು ಎಕ್ಸ್ಪೀರಿಯನ್ಸ್ ಪರ್ಸನ್ ಹತ್ರ ಕಲಿಯೋದು 99% ಇರುತ್ತೆ. ನಾ ಜಸ್ಟ್ 1% ಕಲ್ತಿರ್ತೀವಿ ಅಷ್ಟೇ. ಸೊ ಟ್ರಾವೆಲ್ ಈಸ್ ನಾಟ್ ಜಸ್ಟ್ ಟ್ರಾವೆಲ್. ಟ್ರಾವೆಲ್ ಈಸ್ ಜಸ್ಟ್ ಲರ್ನಿಂಗ್. ಈ ಬೆಂಗಳೂರಲ್ಲಿ 7 ಡೇಸಲ್ಲಿ 6 ಡೇಸ್ ವರ್ಕ್ ಹೋಗ್ಕೊಂಡು ಆ ಭಾನುವಾರ ಸಿಕ್ಕಿರೋ ಭಾನುವಾರನ ಆ ಕೆಲಸ ಅಂತ ಈ ಕೆಲಸ ಅಂತ ಇರೋದು. ಇನ್ನು ನಮ್ಮಂಥವ್ರಂತೂ ಯಾವುದೋ ಊರಲ್ಲಿಂದ ಪಾಪ ಬೆಂಗಳೂರಿಗೆ ಬಂದ್ಬಿಟ್ಟು PG-ನಲ್ಲಿ ರೂಮ್ಗಳಲ್ಲಿ ಇಟ್ಕೊಂಡು ಆ ಭಾನುವಾರ ಸಿಕ್ಕಿದ್ರೆ ಸಾಕು, ಬಟ್ಟೆ ಒಗೆಯೋಣ, ರೂಮ್ ಕ್ಲೀನ್ ಮಾಡೋಣ, ಯಾವುದೋ ಒಂದು ಹುಡುಗಿ ಸಿಕ್ಕಿದ್ಲು, ಫ್ರೆಂಡ್ ಸಿಕ್ಕಿದ, ಮಗ ಅಲ್ಲೋಗೋಣ ಇಲ್ಲೋಗೋಣ ಅನ್ನೋದ್ರಲ್ಲೇ ಲೈಫ್ ಕಳೆದೋಯ್ತು. ಆದರೆ ಇಂಥ ಪ್ಲೇಸ್ಗೆ ಬಂದು ಒಂದು ಎಕ್ಸ್ಪ್ಲೋರ್ ಮಾಡೋದಿದೆಯಲ್ಲ, ಅಫ್ಕೋರ್ಸ್ ನೀವು ಅಂದ್ಕೊಂಡಿರ್ತೀರ ಈ ಲಾಂಗ್ ವೀಕೆಂಡ್ ಹೋಗೋಣ, ಅವಾಗ ಹೋಗೋಣ, ಇವಾಗ ಹೋಗೋಣ. ಇವಾಗ ಅಂದ್ಕೊಂಡ್ರೆ ಆಗಲ್ಲ. ನಾಳೆ ಎಂಬುದು ಹಾಳು, ಇವತ್ತೇ ನೀನು ಬಾಳು. ಎಕ್ಸಾಕ್ಟ್ಲಿ ರೈಟ್.
ಸಕ್ಕದಾಗಿರೋ ವ್ಯೂ, ಫುಲ್ ಕ್ಲೌಡ್ಸ್. ನಾವು 3 ಕಿಲೋಮೀಟರ್ಸ್ ನಡ್ಕೊಂಡು ಬಂದ್ವಿ. ಇವಾಗ ಫುಲ್ ಲೈಕ್ ಬಿಸಿಲಿತ್ತು, ಫಾರೆಸ್ಟ್ ಇತ್ತು, ತುಂಬ ಸೆಗೆ ಆಗ್ತಾಯಿತ್ತು. ಬಟ್ ಇವಾಗ ಇನ್ನೂ 6 ಕಿಲೋಮೀಟರ್ಸ್ ಇದೆ. ಒಂದು ಪಾಯಿಂಟಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀವಿ. ಕ್ಲೌಡ್ಸ್ ಇಲ್ಲಿಂದ ಸ್ಟಾರ್ಟ್ ಆಗ್ತದೆ, ಸಕ್ಕದಾಗಿದೆ, ಫುಲ್ ಕ್ಲೌಡ್ಸ್. ಇವಾಗ ಇಲ್ಲಿಂದ ಚಳಿ ಆಗಕ್ಕೆ ಸ್ಟಾರ್ಟ್ ಆಗಿದೆ. ಆ್ಯಕ್ಚುಲಿ ಎಷ್ಟು ಜನ ಸೆಕೆ ಅಂತ ಇದ್ವಿ. ಸೊ ತೋರಿಸ್ತೀನಿ ಹೆಂಗಿದೆ ಫಾಗ್ ಅಂತ. ಯಾ ಫುಲ್ಲು ಫಾಗು, ಎಷ್ಟು ಡಾರ್ಕ್ ಗ್ರೀನು, ಆ ಗ್ರೀನಲ್ಲಿ ಫ್ಲವರ್ಸು. ಬ್ಲಾಗ್ ಇಲ್ಲಿ ನಾನು ಅವಾಗಲೇ ಹೇಳಿದೆ, ಹತ್ತುತ್ತಾ ಹೇಳಬೇಕು, ನೋಡ್ತಾ ಎಂಜಾಯ್ ಮಾಡಬೇಕು. ಎಸ್, ಇಂಥ ಒಳ್ಳೆ ಪ್ಲೇಸ್ನ ಆ್ಯಕ್ಚುಲಿ ಯಾರೂ ಮಿಸ್ ಮಾಡ್ಕೋಬಾರ್ದು. ಒಂದು ಲೆವೆಲ್ 3 ಕಿಲೋಮೀಟರ್ಸ್ ಆಗಿದೆ. 3 ಕಿಲೋಮೀಟರ್ಸಲ್ಲಿ ವಾಟರ್ ನೋಡಿದ್ವಿ, ಬಿಸಿಲು ಮತ್ತು ಫುಲ್ಲು ತಿಕ್ಕು ಫಾರೆಸ್ಟು ಎಲ್ಲ ನೋಡಿದ್ವಿ. ಮುಂದೆ ಒಂದಿದೆ, ಏನ್ರ ಒಳ್ಳೆ ಪಜಲ್ ಆಡ್ತಾ ಇದ್ದೀರಾ? ಆ ಕಲ್ಲಿಂದ ಈ ಕಲ್ಲು ನಾವು ಇಷ್ಟೋ ತನಕ ನಡ್ಕೊಂಬಂದಿದ್ದು ಲೈಕ್ ಲ್ಯಾಂಡು, ಸ್ಮಾಲ್ ಗುಡ್ಡ ಟೈಪ್, ಕಾಡು ದಾರಿ ಎಲ್ಲ ಬಂದಿದ್ದೀವಿ. ಇವಾಗ ಸ್ಟಾರ್ಟ್ ಮಾಡ್ತಿದ್ದೀವಿ ಬೆಟ್ಟ ಹತ್ತಕ್ಕೆ. ಇಲ್ಲಿಂದ 5 ಬೆಟ್ಟ ಇದೆ. ಸೊ 5 ಬೆಟ್ಟ ದಾಟ್ಕೊಂಡು ಹೋಗಿ ಡೆಸ್ಟಿನೇಷನ್ ಈಸ್ ಕುದುರೆಮುಖ. ಸೊ ದಿಸ್ ಇಸ್ ದ ವ್ಯೂ. ಬ್ರೇಕ್ ಥ್ರೂ. ನೋಡಿ, ಇನ್ನು ಒಂದು ಬೆಟ್ಟ ಕಂಪ್ಲೀಟು ಆಗಿಲ್ಲ. ನಮ್ಮ ಹುಡುಗರು ಲೈಟಾಗಿ ಸುಸ್ತಾಗಿಬಿಟ್ಟಿದ್ದಾರೆ. ನಮ್ಮ ಹುಡುಗರು ಫುಲ್ ಸುಸ್ತಾಗಿಬಿಟ್ಟಿದ್ದಾರೆ. ಒಂದು ಬೆಟ್ಟ ಆಲ್ಮೋಸ್ಟ್ ಅಲ್ಲಿ ಮುಕ್ಕಾಲು ಭಾಗ ಹತ್ತಿದ್ದೀವಿ. ಓನ್ಲಿ ಒಂದು ಬೆಟ್ಟ, ಇನ್ನು 4 ಬೆಟ್ಟ ಇದೆ.